ಒಂಚೂರು ಮುಂದೆ ಭಾಗವಹಿಸಿದ್ರಿ ಅಲ್ಲ ಸಮಾವೇಶ ಇವತ್ತಿಂದು ದೌರ್ಜನ್ಯ ಧರ್ಮಸ್ಥಳ ಒಂಚೂರು ಡೌನ್ ಮಾಡಿ ಹೇಳ್ತದ ಎಸ್ 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 ಮೊಬೈಲು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಇವತ್ತು ಈ ಒಂದು ಹೋರಾಟದ ಸಭೆಯನ್ನು ಪ್ರಮುಖವಾಗಿ ಈ ಸಭೆಯಲ್ಲಿ ಈ ನಾಡಿನ ಎಲ್ಲ ಹಿತಚಿಂತಕರು, ಸಾಹಿತಿಗಳು, ದಲಿತ ಮುಖಂಡರು, ಕನ್ನಡ ಸಂಘಟನೆ ಮುಖಂಡರು ಭಾಗವಹಿಸಿದರು. ಆನಂತರ ಈ ಹೋರಾಟಕ್ಕೆ ಯಾರು ನಾನು 100 ಕಾರ್ ಕಳಿಸ್ತೀನಿ 200 ಕಾರ್ ಕಳಿಸ್ತೀನಿ ಅಂತ ಯಾವುದೇ ಶಾಸಕರು ಕರೆ ಕೊಟ್ಟಿರಲಿಲ್ಲ. ಈ ಹೋರಾಟದಲ್ಲಿ ಬಂದಂಥವರು ಎಲ್ಲರೂ ಕೂಡ ಜನಸಾಮಾನ್ಯರು, ಆಟೋ ರಿಕ್ಷಾ ಚಾಲಕ ಸಂಘದವರು ಬಂದಿದ್ದಾರೆ, ದುಡಿಯುವಂತಹ ಕಾರ್ಮಿಕರು ಬಂದಿದ್ದಾರೆ. ಕಾರ್ ಮಾಡಿಸಿ ಯಾರೂ ಬಂದಿಲ್ಲ. ನೀವು ನೋಡಿರ್ಬೋದು ಪ್ರಾರಂಭದಲ್ಲಿ ಎಷ್ಟು ಜನ ಆಯಿತು. ಇಡೀ ಪೂರ್ತಿ ಫ್ರೀಡಮ್ ಪಾರ್ಕ್ ಇವತ್ತು ತುಂಬಿತ್ತು. ಅಂದರೆ ಇದು ಒಂದು ಹೋರಾಟದ ಶಕ್ತಿ. ಈ ಹೋರಾಟದಲ್ಲಿ ಎಲ್ಲ ವರ್ಗದ ಜನರು ಕೂಡ ಭಾಗಿಯಾಗಿದ್ದರು. ಮತ್ತು ಇನ್ನು ಮುಂದೆ ಈ ಹೋರಾಟ ಈಗ SIT ಏನು ತನಿಖೆ ಮಾಡ್ತಾ ಇದೆ, ಆ SITಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಯಾಕಂತ ಹೇಳಿದರೆ ಕಳೆದ ಏನು 1-2 ತಿಂಗಳಿನಲ್ಲಿ ತನಿಖೆ ಆಗಿದೆ, ಅನೇಕ ವಿಷಯಗಳು ಗೊತ್ತಾಗಿದೆ. ಹೀಗಾಗಿ SITಗೆ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಮತ್ತು ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟಿನ ಸದಸ್ಯರಿಂದ ಏನೇನು ಅದರ ಅಧ್ಯಕ್ಷರಿರ್ಬೋದು, ಅದರ ಡೈರೆಕ್ಟರ್ ಇರಬಹುದು, ಅವರಿಂದ ಏನು ತೊಂದರೆ ಆಗಿದೆ, ಏನು ದೌರ್ಜನ್ಯಗಳು ನಡೆದಿದೆ, ಅದಕ್ಕೆ ಸಂಪೂರ್ಣ ವಿರಾಮ ಆಗಬೇಕು. ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದು ಈ ಒಂದು ಹೋರಾಟದ ಸಮಾವೇಶದ ಉದ್ದೇಶ ಆಗಿದೆ. ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲ 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 ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ PIL ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈಗ ಅಲ್ಲ ವಜಾ ಅಲ್ಲ, ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು. 2 ಕಾರಣವನ್ನು ಅವರು ಕೊಟ್ಟಿದ್ದರು. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕೊಡಬೇಕು, ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ, ಮತ್ತು FIRನ ದಾಖಲೆ ಮಾಡಬೇಕು. ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಡ್ವೊಕೇಟ್ಗೆ ನೀವು ಮಾತಾಡಿ ಹೇಳ್ತಾರೆ. ಐ ಆಮ್ ನಾಟ್ ಅನ್ ಅಡ್ವೊಕೇಟ್, ಅದರದ್ದು ಅಡ್ವೊಕೇಟ್ ನಾನು. ಮುಂದಿನ ಹೋರಾಟ ಮುಂದೆ ನೋಡಿ, ಇಡೀ ರಾಜ್ಯ ಮತ್ತು ದೇಶದಲ್ಲಿ ವಿಶೇಷವಾಗಿ ಮೀಟರ್ ಬಡ್ಡಿ ದಂಧೆ ಏನು ನಡೀತಾ ಇದೆ ಮತ್ತು ಈ ಕೊಲೆಗಳು ಏನು ನಡೆದಿದ್ದಾವೆ. ಈಗ ಏನಾಗಿದೆ, ನಾನು ನಿಮಗೆ ಒಂದು ಚುಟುಕಾಗಿ ಹೇಳ್ತೀನಿ. ಒಂದು ಕೊಲೆ ನಡೀತದೆ, ಆಯಿತು, ಕೊಲೆ ನಡೀತು. ಆ ಕೊಲೆ ನಡೆಯೋದನ್ನು ಒಬ್ಬನ ನೋಡಿದ ಅವನು ನೋಡಿದವನು ಏನು ಮಾಡ್ತಾನೆ ಹೇಳಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತಾನೆ. ಈಗ ಏನಾಗಿದೆ, ನೀನು ಯಾಕೆ ನೋಡಿದೆ, ಅದೇ ಷಡ್ಯಂತ್ರ. ನೀನು ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ, ಅದೇ ಷಡ್ಯಂತ್ರ. ಕೊಲೆ ಯಾರು ಮಾಡಿದ ಅವನ ಬಗ್ಗೆ ಯಾರು ಈ ದೊಡ್ಡವ್ರು ಯಾರು ಮಾತಾಡ್ತಾ ಇಲ್ಲ, ರಾಜಕೀಯ ಪಕ್ಷದವರು ಮಾತಾಡ್ತಾ ಇಲ್ಲ. ಇಲ್ಲಿ ಮುಖ್ಯ ಆಗಬೇಕಾಗಿರುತ್ತೆ ಯಾವುದು, ಕೊಲೆ ಆಗಿದ್ದು ತಾನೇ, ಯಾರು ಕೊಲೆ ಮಾಡಿದ ಅವನು ಹಿಡಿಬೇಕು ತಾನೇ. ನೀನು ಕೊಲೆ ಮಾಡಿದ್ದು ಯಾಕೆ ನೋಡಿದೆ, ನೀನು ಯಾಕೆ ಕಂಪ್ಲೇಂಟ್ ಕೊಟ್ಟೆ, ಅದೇ ಷಡ್ಯಂತ್ರ. ಅದು ಆಗ್ತಾ ಇದೆ, ಅದು ಆಗಬಾರ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಂತ ಇದ್ರೆ, ಬರೀ ಈ ಒಂದೇ ಪ್ರಕರಣದಲ್ಲಿ ಇದರಿಂದ ನಮ್ಮ ಉದ್ದೇಶ ಇರೋದು, ಸೌಜನ್ಯ ಹೋರಾಟದ ಮೂಲ ಉದ್ದೇಶ ಇರೋದು, ಇಡೀ ರಾಜ್ಯದಲ್ಲಿ ಏನು ಅತ್ಯಾಚಾರಗಳಾಗ್ತಾ ಇದೆ, ಇಡೀ ದೇಶಾದ್ಯಂತ ಪ್ರತಿ 27 ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ. ಇಟ್ ಇಸ್ NCRB ರಿಪೋರ್ಟ್ ಹೇಳುತ್ತೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುತ್ತೆ. ಈ ದೇಶದಲ್ಲಿ 27 ನಿಮಿಷಕ್ಕೆ ಒಂದು ಸೆಕ್ಷುವಲ್ ಅಬ್ಯೂಸ್ ಆಗ್ತಾ ಇದೆ. ಅದು ನಿಲ್ಲಬೇಕು. ಸೌಜನ್ಯ ಆ ಹೋರಾಟದ ಪ್ರತೀಕ. ಅದ್ರ ಸಲುವಾಗಿ ಹೋರಾಟ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಬಗ್ಗೆ ಅಂದರೆ ಹೋರಾಟಗಾರರು ಹೇಳ್ತಾ ಇದ್ದಾರೆ, ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ಸರಿಯಾಗಿ ನಡೀಬೇಕು, ಕ್ಲೀನ್ ಚಿಟ್ ಕೊಡಬಾರ್ದು ಯಾರು ಮಾಡಿ. ನೋಡಿ, ನಾನು 10 ದಿನಗಳ ಕಾಲ ಎನ್ಕ್ವೈರಿಯನ್ನೇ ಎದುರಿಸಿ ಬಂದಂಥವ್ರು. ನನ್ನ ಅಭಿಪ್ರಾಯದಲ್ಲಿ SITಯ ಏನು ಹಿರಿಯ ಅಧಿಕಾರಿಗಳಿದ್ದಾರೆ, ಕಮಿಟೆಡ್ ಇದ್ದಾರೆ, ಅವರಲ್ಲಿ ಒಂದು ಫೈರ್ ಇದೆ. ಆದರೆ ಅವರಿಗೆ ಅಡ್ಡಗಾಲು ಬರ್ತಾ ಇರೋದು ಈ ರಾಜಕೀಯ ಮುಖಂಡರುಗಳು.
ಇಲ್ಲಿ ದೇವಸ್ಥಾನವನ್ನು ತರ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಹೊರತು ದೇವಸ್ಥಾನದ ಭಕ್ತರು ಯಾರು ಈ ಮಾತು ಹೇಳ್ತಾ ಇಲ್ಲ. ದೇವಸ್ಥಾನದ ಭಕ್ತರೆಲ್ಲರೂ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂಗಾಗಿ ಈ ರಾಜಕೀಯ ಷಡ್ಯಂತ್ರ ಮತ್ತು ಈ ದೇವಸ್ಥಾನದ ಏನು ಮುಖ್ಯಸ್ಥರಿದ್ದಾರೆ ಅವರು ಮಾಡ್ತಾ ಇರೋ ಷಡ್ಯಂತ್ರದಿಂದ SITಗೆ ಹಿನ್ನಡೆ ಆಗ್ತದೆ. ಅದರ್ವೈಸ್ ನನಗೆ ತುಂಬಾ ನಂಬಿಕೆ ಇದೆ, ಹಿರಿಯ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ತುಂಬಾ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದರೆ ನೋಡಿ, ನೀವು ಅವ್ರನ್ನ ತನಿಖೆ ಮಾಡಿ ಅಂತೇಳಿ ಕೈಕಾಲು ಕಟ್ಟಿಬಿಟ್ರೆ, ನೀವು ಹುಲಿ ಅಂತ ಹೇಳಿ ಅವ್ರ ಹಲ್ಲು ಕಿತ್ತು ಅವ್ರು ಉಗುರು ಕಿತ್ತರೆ ನೀನು ಹುಲಿ ಅಂತ ಹೇಳಿದ್ರೆ ಏನು ಬಂತು? ಹಂಗಾಗ್ಬಾರ್ದು. ಖಂಡಿತ ಬೀಳ್ತಾ ಇದ್ದಾರೆ, ಅದು ಆಗ್ಬಾರ್ದು ಅಂತ ಹೇಳಿ ಇವತ್ತು ಏನಾಯ್ತು, ಚಿನ್ನಯ್ಯ ಮೇಲೆ FIR ಆಯಿತು. ಇವತ್ತು ಲಾಸ್ಟ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ತಿಮ್ರೋಡಿ ಹೋರಾಟದ ಇತ್ತು, ತಿಮ್ರೋಡಿ ಅವ್ರ ಮೇಲೂ FIR ಮಾಡಿದ್ರು, ಅರೆಸ್ಟ್ ಮಾಡಿದ್ರು, ಇದೆಲ್ಲ ಮಾಡ್ತಾರೆ. ಹೀಗಾಗಿ ಯಾವ ಕಡೆ ನೋಡಿ, ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು, ಅವ್ರನ್ನ ಗಡೀಪಾರ ಮಾಡಿದ್ದಕ್ಕೂ ಈ ಬುರುಡೆ ಇದೇನೋ ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ. ನೋಡಿ, ಇವ್ರು ಹಿಂಗೆ ಹೇಳಿದ್ರು, ಹಿಂಗೆ ಅರೆಸ್ಟ್ ಮಾಡಿದ್ರು. ನಮ್ಮ ಮೇಲೆ ತಮಗೆ ಗೊತ್ತಿರಲಿ, ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ FIR ಆಗಿಲ್ಲ. ನಾವು ಆರೋಪಿಗಳಲ್ಲ, ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ. ನನ್ನ ಬೇಕಾದ್ರೆ ನಾನು ತೋರ್ತೀನಿ, ನಾನೇ ಬರೆದಿದ್ದೆ. ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದೆ ನಾನೇ. ಹಿಂಗಾಗಿ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ದೀವಿ. ಹಿಂಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವರಿಗೆ ಸಿಕ್ಕಿಲ್ಲ. ಇನ್ನೂ ಬೇಕಾದ್ರೆ ಇನ್ನೂ ಅವಕಾಶ ಇದೆ. ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು, ದಯವಿಟ್ಟು ಗಿರೀಶ್ ಮಟ್ಟಣ್ಣ ಅವರಾಗಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಲಿ, ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ಒಂದು ರೂಪಾಯಿ ಏನಾದರೂ ಫಾರಿನ್ ಫಂಡು, ಸ್ಟೇಟ್ನಲ್ಲಿರೋ ಫಂಡು ದೇವಸ್ಥಾನ ಹಾಳು ಮಾಡೋದಕ್ಕೆ ಏನಾದರೂ ತೊಗೊಂಡಿದ್ರೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ನಾನಲ್ಲ, ಮಹೇಶ್ ಶೆಟ್ಟಿ. ನಾನು ಅವರ ಸೇವಕ ಆಗಿದೆ. ಪ್ರಕ್ರಿಯೆ ಏನಾಯಿತು ಅದೆಲ್ಲವೂ ಕೂಡ ತಮ್ಮ ಗಮನಕ್ಕೆ ಬಂದ ಮೇಲೆ SP ಅವರಿಗೆ ಅಲ್ಲಿನ ನೋಡಿ, ನಿಮಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ನನಗೆ ಗೊತ್ತಿದೆ. ಇಲ್ಲ, ಮುಚ್ಚಿಡುವಂಥದ್ದು ಏನಿಲ್ಲ. ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಇಲ್ಲ, ಮುಚ್ಚಿಡುವಂಥದ್ದು ಏನ್ರಿ ಇದರಲ್ಲಿ? ಸಾಕಷ್ಟು ಅಲ್ಲಿ ಮಾಧ್ಯಮಗಳಿಗೆ ಎಲ್ಲರಿಗೂ ಗೊತ್ತಿದೆ. ದೆಹಲಿಯಲ್ಲಿ ತಮ್ಮ ಥರ ಎಲ್ಲ ಮಾಧ್ಯಮಗಳು ಕೂಡ ಇದು ಗೊತ್ತಿದೆ. ಆ ನಂತರ ಇದು ತುಂಬಾ ಕಾನ್ಫಿಡೆನ್ಷಿಯಾಲಿಟಿ ಇರೋದ್ರಿಂದ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅದನ್ನು ನೀವು ಬಹಿರಂಗವಾಗಿ ಹೇಳಿಬಿಟ್ರೆ ಈಗ ಆಗಿದೆ ಅಲ್ಲ, ಆ ಪರಿಸ್ಥಿತಿ ಆವಾಗಲೇ ಆಗ್ತಿತ್ತು ಅವನಿಗೆ. ದಟ್ ಈಸ್ ಡ್ಯೂ ಟು ಕಾನ್ಫಿಡೆನ್ಷಿಯಾಲಿಟಿ. ಒಂದು ಕಾನ್ಫಿಡೆನ್ಸ್ ಆಗಿ ಇಡಬೇಕು ಅಂತ ಹೇಳಿ ಮಾಡಿದ್ದದನ್ನ, ಗೊತ್ತಾಯ್ತಾ? ಬೇಕು ಅಂತ ಏನು ಮುಚ್ಚಿಟ್ಟಿಲ್ಲ. ಅರ್ಥ ಆಯ್ತಾ? ಹೋಪ್ ಇಟ್ ಇಸ್ ಕ್ಲಿಯರ್. ತಮ್ಮ ಡೌಟ್ ಕ್ಲಿಯರ್ ಮಾಡಿ. ಪಾಯಿಂಟ್ ಆಫ್ ವ್ಯೂ ನಾನು ನಿಮ್ಗೆ ಆಗಲೇ ಹೇಳಿದೆ. ಪ್ರೈವೇಟ್ ಅಲ್ರಿ, ಇಟ್ ಇಸ್ PIL ಅಂದ್ರೆ ಇಟ್ ಇಸ್ ನಾಟ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಇಟ್ ಇಸ್ ಪಬ್ಲಿಕ್ ಇಂಟ್ರೆಸ್ಟ್. ಕೋರ್ಟ್ ಅಭಿಪ್ರಾಯ ಪಟ್ಟಿರೋದು ಇದು ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಹೇಳಿ ಡಿಸ್ಕಸ್ ಮಾಡಿರೋದು. ನೋಡಿ, ಅದರಲ್ಲಿ ನಿಮ್ಮ ಅಡ್ವೊಕೇಟ್ ಅದ್ರ ಬಗ್ಗೆ ಏನೋ ಮಾಹಿತಿಯನ್ನ ಕೊಡ್ತಾರೆ. ದಟ್ ಇಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ನಾಟ್ ಅ ಪ್ರೈವೇಟ್ ಇಂಟ್ರೆಸ್ಟ್. ಏನಕ್ಕೆ ಮೇಲೆ ಒಂದು ಮಾತು ಹೇಳೋದು, ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ, ಏನು ಯಾವ ತರ ಆಗ್ತಾ ಇದೆ, ಏನು ಹಿಂಗೆ, ಇದು ಮುಂಚಿಂದ್ರನೂ ಕೂಡ ಒಳಗಡೆ ಎಲ್ಲರಿಗೂ ಕೂಡ ಗೊತ್ತಿದ್ದಂತ ವಿಷಯ. ಯಾಕಂತ ಹೇಳಿದ್ರೆ ಇಲ್ಲಿ ಮಹಾಬಳ ಶೆಟ್ಟಿ ಅನ್ನುವಂಥ ಪ್ರೈವೇಟ್ KS ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅವರು ಪ್ರೈವೇಟ್ ಡಾಕ್ಟರ್ ಅವ್ರು ಹೇಳ್ತಾರೆ, ತಕ್ಷಣಕ್ಕೆ ಬಂದು ಹೇಳ್ತಾರೆ, ನಾನೇ 60-70 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ. ಸೊ ವಾಟ್ ಇಸ್ ದ ಮೀನಿಂಗ್? ಒಬ್ಬ ಪ್ರೈವೇಟ್ ಡಾಕ್ಟರ್ ಅಲ್ಲಿ ಯಾಕೆ ಬರ್ತಾರೆ? ವಾಟ್ ಬಿಸ್ನೆಸ್ ಹಿ ಹ್ಯಾಸ್ ದೇರ್? ಹಿಂಗಾಗಿ ಆನಂತರ ಇದ್ರ ಬಗ್ಗೆ ಈ ಬಾಯಿ ಮಾತಿಂದ ಅನೇಕ ಸಮಸ್ಯೆಗಳು ಬಂತು. ಆದ್ರೆ ನೋಡಿ, ಅಯ್ಯಪ್ಪ ಅನ್ನೋರು ಕೂಡ ಆಸ್ಪತ್ರೆಗೆ ಹೋಗಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಿ ಇದರಿಂದ ಆನಂತರ ಇನ್ನೊಬ್ಬ ಬಸವಣ್ಣಪ್ಪ ಅಂತ ಮೋಸ್ಟ್ಲಿ ಬಂದಿರಬೇಕಿಲ್ಲ, ದಯವಿಟ್ಟು ಅವ್ರ ಜೊತೆಗೂ ಮಾತಾಡಿ. ಮಿಸ್ಸಿಂಗ್ ಫ್ರಮ್ ಹಾಸ್ಪಿಟಲ್, ಘಟಪ್ರಭಾ ಹಾಸ್ಪಿಟಲ್ ಬೆಳಗಾವ್. ಅವರು ಮಕ್ಕಳು ಹೋಗ್ತಾರೆ ಎಲ್ಲಿ ಆಸ್ಪತ್ರೆಗೆ, ನಮ್ಮ ಅಪ್ಪ ಎಲ್ಲಿ ಅಂತ ಹೇಳಿದ್ರೆ ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರು, ಮಿಸ್ಸಿಂಗು. ಆ ನಂತರ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಹೌದು ಕರ್ಕೊಂಡು ಹೋಗಿದ್ದೆ, ಅಲ್ಲಿಂದ ಮಿಸ್ಸಿಂಗು. ಸೊ ಏನಾಗ್ತಾ ಇದೆ ಇಲ್ಲಿ? ಸೊ ಒಂದು ಸಂಶಯನ ನಾನು ವ್ಯಕ್ತಪಡಿಸಿದ್ದೇನೆ. ಅದ್ರ ಬಗ್ಗೆ SIT ಅವರು ಕೂಡ ಗಮನ ಹರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ತನಿಖೆ ಆಗಿದೆ. ಸರ್, ಪಾಯಿಂಟ್ ಆಫ್ ವ್ಯೂ ಏನು ನಾನು ಸರ್, ನಮ್ಗೆ ಗೊತ್ತಾಯ್ತು ನಿಮ್ಮ ಕನ್ನಡದವ್ರು ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಕನ್ನಡ ಒಂದೇ ಅಲ್ಲ, ನಾನು ಎಲ್ಲರ ಪರವಾಗಿ ನೀವು ಮಾತಾಡ್ತೀರಿ. ಇಲ್ಲ, ನೀವು ಯು ಆರ್ ಬ್ರ್ಯಾಂಡಿಂಗ್ ಅಗೇನ್. ನಾನು ನಿಮ್ಮನ್ನು ತುಂಬಾ ಕ್ಲೀನ್ ಆಗಿ ಕೇಳ್ತಾ ಇದ್ದೀನಿ ಸರ್. ಯಾಕೆ ನೀವು ಬ್ರ್ಯಾಂಡ್ ಮಾಡಿದ್ವಾ? ನಾನ್ ಮಾಡ್ತಿಲ್ಲ ಸರ್, ನಾನ್ ಮಾಡ್ತಿಲ್ಲ. ನಾನ್ ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದೀನಿ ಅಂದಾಗ ಬ್ರ್ಯಾಂಡ್ ಮಾಡೋದು ಬೇರೆಯವರು ಬ್ರ್ಯಾಂಡ್ ಮಾಡ್ತಿರೋದು ಕೇಳಿ. ನಿಮ್ಮನ್ನ ಕೇಳ್ತಿರೋದು ಬೇರೆ ರೀತಿಯ ವ್ಯಾಖ್ಯಾನ ಅಲ್ಲ. ನಾನ್ ಬ್ರ್ಯಾಂಡ್ ಮಾಡಿ ಸರ್, ಬೇರೆ ರೀತಿಯ ಸರ್, ಅದಕ್ಕೆ ಸರ್ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಮುಚ್ಚಿಟ್ಟಿರುವಂತ ಹುನ್ನಾರ ಅಂತ ಹೇಳ್ತಿದ್ದಾರೆ. ಒಬ್ಬ ವ್ಯಕ್ತಿ ಅಲ್ಲಿ ಧರ್ಮಸ್ಥಳ
ಅಂದ್ಕೊಳ್ಳೇನೆ ಹೆದರಿ ಬಿಡ್ತಾರೆ. ಅಂತ ವ್ಯಕ್ತಿನ ನಾವು 300 ರೂಪಾಯಿ ಕಟ್ತಿಕೊಂಡ್ರೆ ಒಂದು ತಿಂಗಳು 300 ರೂಪಾಯಿ ಕಟ್ತೀವಿ ನಾವು ನಾನು ನಿಮ್ಮ ಟಿವಿ ನೋಡಕ್ಕೆ ಬುಲ್ಡಂಗ್ ಗ್ಯಾಂಗು ಒಂದು ತಿಂಗಳು 300 ರೂಪಾಯಿ ಕಟ್ತೀವಿ ನಾವು. ಜೀವ ಭಯ ಇತ್ತು, ಜೀವ ಭಯ ಇರೋದಕ್ಕೆ ಹೇಳಿಲ್ಲ ಇಷ್ಟೇ. ಥ್ಯಾಂಕ್ ಯು ಸರ್. ಇಲ್ಲ ಸುವರ್ಣ ಆಫೀಸ್ ಹೇಳ್ರಿ, ನಾನೇ ಬರ್ತೀನಿ. ಬನ್ನಿ ಬನ್ನಿ ಬನ್ನಿ, ನಾವು ಇದೀವಿ ಬನ್ನಿ. ಇಲ್ಲಿ ನಾವು ಪ್ರಶ್ನೆ ಕೇಳೋದು, ತೋರ್ಸೋರು ಯಾವ ತರ ತೋರ್ಸ್ತಾರೆ ನಮ್ ಕೈಲಿ ಇರಲ್ಲ. ನೀವು ತೋರಿಸೋರು ನ್ಯೂಸ್ ನೋಡ್ತಿರ್ತೀವಿ, ಅದು ನೋಡಕ್ಕೆ ಬೇಜಾರಾಗುತ್ತೆ ಸರ್. ನ್ಯೂಸ್ ನೋಡಿ ನೀವು ಕೆಲಸ ಮಾಡ್ತಾರೆ, ನಾವು ಹಂಗೆ ಕೆಲಸ ಮಾಡ್ತೀವಿ. ಅಮ್ಮ, ನಾನ್ ನೀವ್ ಮನೇಲಿ ಹೆಂಗ್ ಕೆಲಸ ಮಾಡ್ತೀರ ಹಂಗೆ ನಾನು ಕೆಲಸ ಮಾಡ್ತೀನಿ, ಹೌದಾ ಇಲ್ವಾ? ನಾನು ನಿಂತ್ಕೊಂಡು ಮಾತಾಡ್, ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಗೆಳೆಯ ನಿಂತ್ಕೋ, ಇಲ್ಲೇ ನಿಂತಿದೀವಿ, ಇಲ್ಲೇ ನಿಂತ್ಕೊಂಡಿದೀನಿ. ನಾನು ಓಡಾಗಿದ್ದೀನಿ ಮಾತಾಡಿ. ಅವ್ರಿಗೇನು ಹೇಳ್ಬೇಡಿ, ಅವ್ರ ಮನಸ್ಸಲ್ಲಿ ನಾವು ಡೆಲ್ಲಿಗೆ ಹೋಗಿದ್ದೇವೆ, ಎಲ್ಲ ಮಾಹಿತಿ ತಗೊಂಡು ಒಂದೇ ಒಂದು ಬಿಟ್ಟು ಟೆಲಿಕಾಸ್ಟ್ ಮಾಡಲ್ಲ. ಇವ್ರು ಏನಕ್ಕೆ ಯಾವ ಸೀಮೆ ನಾವು ನಮ್ಮ ನಮ್ಮ ಸ್ವಂತ ಖರ್ಚಿಂದ ಬಂದಿಲ್ಲ, ಯಾವನ ದುಡ್ಡಿಂದ ಖರ್ಚು ಮಾಡಿ ಬಂದಿಲ್ಲ. ನಾವು ನಮ್ಮ ಸ್ವಂತ ದುಡ್ಡಿಂದ ಖರ್ಚು. ಯಾವನ ಹೇಳ್ತಾನಂತೆ ಅವನು ಫಾರಿನ್ ದುಡ್ಡು ಬಂತು, ಯಾವನ ದುಡ್ಡು ಕೊಟ್ಟ? ನಾವು ನಂದೇ 10 ರೂಪಾಯಿ, ನಾವು 100 ರೂಪಾಯಿ, ನಾವು ಟ್ರೈನಲ್ಲಿ ರೋಡಲ್ಲಿ ಇಟ್ಟು ಬಂದಿದ್ದು. ನಮ್ಮನೇ ಇರಲ್ಲ, ಇಲ್ಲಂದ್ರೆ ಬೈಕ್ ತಗೊಳ್ಬೇಡಿ, ಅಲ್ಲ ಮತ್ತೆ ಬೈಕ್ ಯಾಕೆ ತಗೊಳ್ಬೇಕು? ಮಗನ್ಗೂ ಚಾಕ್ಲೇಟ್ ಯಾರು ಮಾತಾಡೋದಿಲ್ಲ. UDR ಒಂದಲ್ಲ 1,000 UDRಗಳಿದೆ ಅಲ್ಲಿ. ಸಾಧಾರಣ 2002ರಿಂದ 2012ರವರೆಗೆ 456 UDRಗಳಾಗಿದೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ 2015ರಿಂದ 2025ವರೆಗೆ 262 UDRಗಳಾಗಿದೆ. ಅದರಲ್ಲಿ 62 ಅಪರಿಚಿತ ಶವಗಳು. ಧರ್ಮಸ್ಥಳ ಗ್ರಾಮ ಪಂಚಾಯತ್ 279 UDRಗಳನ್ನು ಹೆಣಗಳನ್ನು ಹುಗಿತದೆ. ಅದರಲ್ಲೂ ಕೂಡ ಕೊಲೆ ಪ್ರಕರಣದ ಒಂದು ಹೆಣವನ್ನು ಕೂಡ ಸುಟ್ಟಾಗ್ತದೆ. ಅಂದ್ರೆ ಇಷ್ಟೊಂದು ಇದ್ರೂ ಕೂಡ ಯಾವುದೇ ಮೀಡಿಯಾಗಳು ಅಲ್ಲಾಗಿರುವಂಥ UDRಗಳನ್ನು ತೋರಿಸ್ತಾ ಇಲ್ಲ, ಯಾವುದೇ ಮೀಡಿಯಾಗಳು ತೋರಿಸ್ತಾ ಇಲ್ಲ. ಹೆಚ್ಚು ಕಡಿಮೆ 1,000 UDRಗಳು ನಡೆದಿದೆ, 1,000 ಹೆಣಗಳಲ್ಲಿ ಸಿಕ್ಕಿದೆ. ಅದರಲ್ಲಿ ಶೇಕಡ ಒಂದು 20-30ರಷ್ಟು ಅಪರಿಚಿತ ಶವಗಳು ಸಿಕ್ಕಿದೆ. ಅದು ಯಾವುದನ್ನು ಕೂಡ ಅವರು ಎಲ್ಲೂ ಕೂಡ ಉಲ್ಲೇಖ ಮಾಡೋದಿಲ್ಲ. ಅಲ್ಲಿ ಆಗ್ತಿರುವಂಥದ್ದು ಏನು ನೋಡಿದೆ, ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅನ್ನೋದು ಕನ್ಫರ್ಮ್ ಆಗಿದೆ. ಈಗಾಗಲೇ ಹೇಳಿದ್ರಲ್ಲ, ಧರ್ಮಸ್ಥಳಕ್ಕೊಂದು ಕಾನೂನು, ಇಡೀ ದೇಶಕ್ಕೊಂದು ಕಾನೂನು. 2 ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಕೂಡ ಅದನ್ನು ಯಾರೂ ತಗೊಳ್ಳೋದಿಲ್ಲ, ಯಾವುದೇ ಕಂಪ್ಲೇಂಟನ್ನು ತಗೊಳ್ಳೋದಿಲ್ಲ, ಯಾವುದೇ UDR ಇವತ್ತಿನವರೆಗೂ ವೆರಿಫೈ ಮಾಡೋದಿಲ್ಲ. ಅದನ್ನು ಕೇಳಿದ್ರೆ ಮತ್ತೆ ಅದೇ ದೌರ್ಜನ್ಯಗಳು ನಡೀತಾ ಇದೆ. ನಾವು ಮೀಡಿಯಾದ ಹತ್ರ ಹೇಳೋದು, ನೀವು ಸತ್ಯವನ್ನು ಪ್ರಸಾರ ಮಾಡಿ, ನಮ್ಮನ್ನು ವೈಭವೀಕರಣ ಮಾಡಬೇಡಿ. ಇಲ್ಲಿ ಏನು ನಡೀತಾ ಇದೆ, ನಾನು ಮಾತಾಡಿದ್ದೇನೆ, ಇವರಿದ್ದಾರೆ, ಇದನ್ನು ಟೆಲಿಕಾಸ್ಟ್ ಮಾಡಿ ಅಂತೇಳಿ ಹೇಳೋದು.
ನೀವು ನಮ್ಮನ್ನು ಸಪೋರ್ಟ್ ಮಾಡಿ ನೀವು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಕೆಲವೊಂದು ಮೀಡಿಯಾ ಯಾಕೆ ಬೇಕಂತಾನೆ ಅಂತ ಷಡ್ಯಂತ್ರ ಅನ್ನೋದು. ಆದ್ರೆ ಅಲ್ಲಿ ಆಗ್ತಿರೋ ಅನ್ಯಾಯದ ಬಗ್ಗೆ ಒಂದೇ ಒಂದು ವಿಷಯಗಳನ್ನ ಹೇಳೋದಿಲ್ಲ. ಇಡೀ ಪ್ರಕರಣದ ಅರ್ಧಂಬರ್ಧವನ್ನು ಮಾತ್ರ ತೋರಿಸ್ತಾರೆ, ಅರ್ಧಂಬರ್ಧವನ್ನು ತೋರಿಸ್ತಾರೆ. ಉಳಿದಿದ್ದು ಯಾಕೆ ತೋರಿಸೋದಿಲ್ಲ? ಅದು ನಮ್ಮ ಇದು ನಮ್ಮ ಪ್ರಶ್ನೆ ಅಷ್ಟೇ, ಬೇರೆ ನಾವು ಅವ್ರಿಗೆ ಹೇಳ್ತಾ ಇಲ್ಲ. ಅಲ್ಲಿ ಆಗ್ತಿರುವಂತ ಅನ್ಯಾಯನ ನೀವು ತಿಳಿಸಿ, ಜನರಿಗೆ ತಿಳಿಯೋ ಹಾಗೆ ಹೇಳಿ ಅಂತ ಹೇಳ್ತಾರೆ. ಆದ್ರೆ ಅದನ್ನ ತೋರಿಸಲ್ಲ ಅವರು, ಅದು ಯಾವುದನ್ನು ತೋರಿಸಲ್ಲ. ಖಾಲಿ ಅವ್ರಿಗೆ ಏನ್ ಬೇಕು ಅದನ್ನ ಮಾತ್ರ ತೋರಿಸ್ತಾರೆ. ಹೋರಾಟಗಾರರು ಯಾರೇ ತಪ್ಪು ಮಾಡಿದ್ರು ಅದನ್ನು ತೋರಿಸಿ, ಆದ್ರೆ ಎಲ್ಲ ಅನ್ಯಾಯ ಆಗ್ತಿರೋದನ್ನು ತೋರಿಸಿ ಅಲ್ಲ. ಸುಮ್ಮನೆ ಯಾರೋ ಷಡ್ಯಂತ್ರ ಅನ್ಬೇಕಾದ್ರೆ ಏನು ದಾಖಲಾತಿ ಇದೆ ಅಂತ ಹೇಳ್ಕೊಂಡು ಮಾತಾಡ್ಬೇಕಲ್ಲ. ಯಾಕೆ ನೀವು ಈ ಅಲ್ಲಿ ಆಗ್ತಿರೋ UDRಗಳನ್ನು ತೋರಿಸ್ತಾ ಇಲ್ಲ? ಏನು ಅಲ್ಲಿ ಸಿಕ್ಕಿರುವಂಥ ಬುರುಡೆಗಳು ಮಾತಾಡ್ತಿದೀವಲ್ಲ, ಅದನ್ನ ಯಾಕೆ ಹೇಳ್ತಾ ಇಲ್ಲ? ಆ ಬುರುಡೆ ಎಲ್ಲಿಂದ ಬಂತು? ಮೊನ್ನೆ ಬಂದಿರೋ ಮಳೆಯಲ್ಲಿ ಮೇಲಿಂದ ಬಿತ್ತ ಅದು? ಮೊನ್ನೆ ಬಂದಿರೋ ಮಳೆಯಲ್ಲಿ ಬಿದ್ದಿದ್ದ ಬುರುಡೆಗಳು ಕಾಣಿಸ್ತಾ ಇಲ್ವಾ? SIT ಅವರು ಕಾಣಿಸ್ತಾ ಇಲ್ವಾ? ಹೋರಾಟಗಾರರು ಎಲ್ಲರ ಮನೆ ನುಗ್ಗಿದ್ರಲ್ಲ, ಎಲ್ಲರ ಮನೆ ನುಗ್ಗಿ ಶೋಧ ಮಾಡಿದ್ರಲ್ಲ. ಯಾಕೆ ಅಲ್ಲಿ ಬುರುಡೆ ಸಿಕ್ಕಿದೆ? ಆ ಬುರುಡೆ ಯಾರ ಬಗ್ಗೆ ಚಿನ್ನಯ್ಯ ಹೇಳಿದಾನೆ, ಅವ್ರ ಮನೆಗೆ ಹೋಗಿ ಶೋಧ ಮಾಡಿದ್ರೆ ಇಷ್ಟೊತ್ತಿಗೆ ಎಲ್ಲ ಸತ್ಯ ಹೊರಬರ್ತಾ ಇತ್ತು. ಅದು ಯಾವುದನ್ನು ಮಾಡ್ತಾ ಇಲ್ಲ SIT ಅವರು. SIT ಏನಂದ್ರೆ ಹಲ್ಲು ಕಿತ್ತ ಹಾವು. SIT ಇದೆ, ಏನು ಮಾಡೋಕ್ಕಾಗಲ್ಲ, ಅವ್ರೇನು ಮಾಡೋಕ್ಕಾಗಲ್ಲ. ಈ ರೀತಿಯಾದ ಪರಿಸ್ಥಿತಿ ಇದೆಲ್ಲ ನಿಲ್ಬೇಕನ್ನೋದು ನಮ್ಮ ಉದ್ದೇಶ ಅಷ್ಟೇ. ಹೀಗಾಗಿ ಈ ಹೋರಾಟ ಈಗ ನಿನ್ನೆ ದಿನ ನಾವು SIT ಮುಂದೆ ಮಾತಾಡಿದಾಗ ಅವರು ಇಲ್ಲ ಮುಗೀತು, SIT ಈ ಬುರುಡೆ ಪ್ರಕರಣ ಮುಗೀತು ಅಂತ ಹೇಳ್ತಿದ್ದಾರೆ. ನಾವು ಇವತ್ತಿಂದ ಹೇಳ್ತಾ ಇದ್ದೇವೆ, ಬುರುಡೆ ಪ್ರಕರಣ ಇವತ್ತಿಂದ ಪ್ರಾರಂಭ ಆಗಿದೆ, ಇಲ್ಲಿಗೆ ಮುಗಿಯುವಂಥ ಪ್ರಶ್ನೆ ಇಲ್ಲ. ನಾವು ವಿಶ್ವಸಂಸ್ಥೆಗಾದರೂ ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ಈಗಾಗಲೇ ಅದರ ಬಗ್ಗೆ ಮಾತುಕತೆ ಆಗಿದೆ. ಅಲ್ಲಾದರೂ ಹೋಗಿ ಈ ಸತ್ತಂಥ ಹೆಣಗಳಿಗೆ, ಇಲ್ಲಿ ಸಿಕ್ಕುತ್ತಿರುವಂಥ ಬುರುಡೆಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೇವೆ. ಸದ್ಯದಲ್ಲಿ ಆ ಬಗ್ಗೆ ಚರ್ಚೆ ಕೂಡ ಆಗಿದೆ. ವಿಶ್ವಸಂಸ್ಥೆ ಒಬ್ಬ ಅಧಿಕಾರಿಗಳ ಜೊತೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ನಾವು ಕಾನೂನಾತ್ಮಕವಾಗಿ ಇಲ್ಲಿಂದ ಯಾವ ರೀತಿ ಹೋಗಬೇಕು ಅದ್ರ ಹೋಗ್ತಾ ಇದ್ದೇವೆ. ಆ ನಂತರ ಏನು ಈ SIT ಇದೆಯಲ್ಲ, ಆಮೇಲೆ SIT ದಕ್ಷ ಪಕ್ಷ ಎಂಥದ್ದು ಹೇಳ್ತಾರಲ್ಲ ಅಧಿಕಾರಿಗಳು, ಅವ್ರ ಹಣೆಬರ ಎಲ್ಲ ಬರ್ತದೆ ಹೊರಗಡೆ ಬರ್ತದೆ. ಇನ್ನು ಸ್ವಲ್ಪ ದಿನ ಕಾಯಿರಿ ಅಷ್ಟೇ. ನ್ಯಾಯ ಸೌಜನ್ಯ ಹೋರಾಟಗಾರರಿಗೆ ನ್ಯಾಯ ಸಿಗ್ತದೆ ಅಷ್ಟೇ. ಪೊಲೀಸರು ಇವ್ರನ್ನ ಹಾಕ್ಬಿಟ್ಟಾರ, ಇಷ್ಟೆಲ್ಲ ಘಟನೆಗಳಾಗಿ ಇವ್ರನ್ನ ಹಾಕ್ಬಿಟ್ಟಾರ. 1 ಲಕ್ಷ ಹೆಣ ಸಾಯ್ತಾವ, 1 ಲಕ್ಷ ಅವ್ರ ಅಪ್ಪನ ಹಿಡಿದ ಅತ್ಯಾಚಾರಿ. ಧರ್ಮಸ್ಥಳ ಹೆಗಡೆನ ಅಪ್ಪನ ಹಿಡ್ಕೊಂಡು ಅತ್ಯಾಚಾರಿ ಅದ. ಅವನೇ ಅದಾನ. ಅವ ಮಳ್ಳಿ ಅಂದ್ರೆ 3 ಮನ್ಸಕ್ಕೆ 3 ಕಾಲ ಇನ್ನೊಂದು ಅತಾನ. ಅವನು ಬೆಕ್ಕನೇ ಅದಾನ. ಓಸರು ಅವರೇ ಅದಾರ. ಹೆಣ್ಮಕ್ಳು ಅಮಾಯಕರು ಧರ್ಮಸ್ಥಳ ದೊಡ್ಡ ದೇವಸ್ಥಾನಕ್ಕೆ ಹೋಗೋರು ಬರೋರು ಎಷ್ಟು ಭಯಾನಕ ಆಕ್ಕದು ಹೇಳಿ. ಒಂಟಿ ಹೆಣ್ಮಕ್ಳು ಅದ್ರ ಕಸಕ್ನೆ ಉತ್ಕೊಂಡು ಹೋಗ್ಬಿಡ್ತಾರಂತ ಎಲ್ಲರೂ ಹೇಳ್ಯಾರ. ಆದ್ರೂ ನಮ್ಮ ಹೆಸರು ಹೇಳ್ಬೇಡ್ರಿ ಅವ ಅಂತ ಇಷ್ಟು ಅಂಜಾರ ಅಲ್ಲಿ ಮಂದಿ. ನಾವು ಹಂಚಿದ್ದೇವೆ SIT ಆಫೀಸಿಗೆ ಹೋಗಿ ಬರುವಾಗ ನಮ್ಮ ಊರು ಮುಟ್ತೇವೆ ಇಲ್ಲ ನಂಗಾಗಿ. ಅವ್ರ ಹೆಸರು ಹೇಳಿದ್ರು ಒಂದು ಆಟೋದವ್ರು ಬರೋದಿಲ್ಲ, ಒಬ್ರು ಯಾರು ತೋರ್ಸಂಗಿಲ್ಲ, ಒಂದು ಪೊಲೀಸ್ ಸ್ಟೇಷನ್ ತೋರಿಸೋದಿಲ್ಲ ಅವ್ರ ಹೆಸರು ಹೇಳಿ. ಎಷ್ಟು ಭಯಾನಕದ ನೋಡ್ರಿ. ನಾನು 2 ಮಾತುಗಳು ಮುಗಿಸಿದ್ದೆ ಸಾಕು. ಒಳ್ಳೆದ ಭಾಗಿಯಾಗ ಮೀಡಿಯಾದವರ ಒಂದು ದಯವಿಟ್ಟು ಸತ್ಯ ಸಂಗತಿಯನ್ನು ನೀವು ಸಮಾಜಕ್ಕೆ ತಿಳಿಸಿ. ನಮ್ದು ಏನು ಮಾತಾಡಲಿಕ್ಕಿಲ್ಲ, ಇಲ್ಲಿ ಏನು ನಡೀತದ ಅದನ್ನು ತಿಳಿಸಿ ಅಷ್ಟೇ. ನಾವು ಡೆಲ್ಲಿಗೆ ಹೋಗಿದ್ದೇವೆ, ಬೈಟ್ ತಗೊಂಡ್ರು, ನೀವೆಲ್ಲ ದೊಡ್ಡ ಮೀಡಿಯಾದವರು ಮಾಡಿ ಒಂದೇ ಒಂದು ಚಿಕ್ಕ ಬೈಟು ನೀವು ಮಾಡಿ, ಒಂದೇ ಬೈಟ್ ಆಗಿಲ್ಲ. ಇಲ್ಲಿ ಏನು ನಾನು ಬಂದಿದ್ದೇನೆ, ನೀವು ತೋರಿಸಿ. ಇಲ್ಲಿ ಏನು ನಡೀತಾ ಅದನ್ನು ತೋರಿಸಿ. ಅಟ್ಲೀಸ್ಟ್ ಒಂದು ಮಾತಾಡಿ ದಯವಿಟ್ಟು. ನಿಮ್ಮ ಮೇಲೆ ನಮಗೆ ನೀವು ಪಾಪ ಕಷ್ಟಪಟ್ಟು ಇಲ್ಲಿ ಬರ್ತೀರಾ. ನಾರಾಯಣಗೌಡ ಕೆಳಗಿನ ಬೇಡು, ಮರ್ದಾಲ ಕಡಬ ತಾಲೂಕು. ಹೌದು, ಅಯ್ಯೋ ನಾವು ಬಂದಿದ್ದು ಯಾಕೆ ಅಂದರೆ ಗೊತ್ತಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ, ಬೇರೆ ಏನಿಲ್ಲ. ನ್ಯಾಯಕ್ಕೋಸ್ಕರ ಬಂದಿದ್ದೀವಿ. ಒಂದು ಹೆಣ್ಣು ಮಗು ಒಂದು ಅನಾಥವಾಗಿ ಸತ್ತು ಹೋಗಿದೆ, ಅದಕ್ಕೊಂದು ನ್ಯಾಯ ಬೇಕಲ್ಲ. ನಾವು ಎಲ್ಲೋ ಉತ್ತರ ಕೊರಿಯಾದಲ್ಲಿ ನಾವು ಇಲ್ಲಲ್ಲ, ನಾವಿರುವುದು ನಮ್ಮ ದೇಶದ, ನಾವು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವಿದ್ದೇವೆ. ಅಂದರೆ ಪ್ರಜೆಗಳೇ ಪ್ರಭುಗಳು ಅಂತೇಳಿ ನಮಗೆಲ್ಲಕ್ಕೆ ಇಷ್ಟೊತ್ತಿಗೆ ತಲೆ. ಇಲ್ಲಿ ಎಲ್ಲಿ ಬಂತು? ಒಂದು ಹೆಣ್ಣು ಮಗು ಸತ್ತಿದೆ, ಇಲ್ಲ ಯಾರು ಕೊಂದವರು ಯಾರಿಲ್ಲ, ಕೊಂದವರು ಯಾರಿಲ್ಲ ಅಷ್ಟೇ. ನೀವು ಸತ್ಯವನ್ನು ಇದು ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ನಮ್ಮನ್ನು ವೈಭೀಕರಣ ಮಾಡಿ ನೀವು ಏನೂ ಹೇಳೋದು ಬೇಡ. ಸೌಜನ್ಯ ಹೋರಾಟಗಾರರು ಸತ್ಯವನ್ನು ಒಂದು ನೀವು ಮಾಡಿ ಅಷ್ಟೇ. ಓಕೆ.